ಹುತಾತ್ಮ ದಿನದ ಅಂಗವಾಗಿ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಪುಷ್ಪ ನಮನ ಸಲ್ಲಿಸಲಾಯಿತು. ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ, ಭಾರತ ದೇಶದ ರಕ್ಷಣೆಯಲ್ಲಿ ಪ್ರಾಣ ತೆತ್ತು ಹುತಾತ್ಮರಾದ ವೀರರು ನಮ್ಮಲ್ಲಿದ್ದಾರೆ. ಇವರ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು. ಇವರು ಇಡೀ ರಾಷ್ಟ್ರದ ಹೆಮ್ಮೆ. ನಾವು ಇವರಿಗೆ ಎಷ್ಟು ಗೌರವ ಸಲ್ಲಿಸಿದರೂ ಅದು ಕಡಿಮೆಯೇ. ಇಂದು ಗಾಂಧೀಜಿಯವರು ನಮ್ಮ ನಗಲಿದ ದಿನ. ಇದರ ಸ್ಮರಣೆಗಾಗಿ ಹುತಾತ್ಮರ ದಿನ ಎಂದು ಆಚರಿಸಲಾಗುತ್ತಿದೆ ಎಂದರು. ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನ ಇವತ್ತು. ಗಾಂಧೀಜಿ ನಿಮ್ಮ ಸಂದೇಶ ಏನು ಅಂತ ಪತ್ರಕರ್ತರೊಬ್ಬರು ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ದು, ನನ್ನ ಜೀವನವೇ ನನ್ನ ಸಂದೇಶ ಅಂತೇಳಿ ಹೇಳಿದರು. ಬಹುತೇಕ ದಾರ್ಶನಿಕರು, ರಾಜಕಾರಣಿಗಳು ಅವರ ಜೀವನದ ಸಂದೇಶದಲ್ಲಿ ಅವರು ಯಾವುದೋ ಹೇಳಿದ ಮಾತನ್ನು ಅಥವಾ ಸಾಂದರ್ಭಿಕವಾಗಿ ಯಾವುದಾದ್ರೂ ಒಂದು ವಚನವನ್ನು ಬಳಸ್ಕೊಳ್ತೀವಿ. ಆದರೆ ಗಾಂಧೀಜಿಯವರು ತನ್ನ ಬದುಕನ್ನೇ ಒಂದು ಸಂದೇಶವಾಗಿ ಹೇಳಿದರು. ಅಂದರೆ ನುಡಿಗೂ ನಡೆಗೂ ಅಂತರ ಇರಲಿಲ್ಲ ಅನ್ನೋದು ಅದರಿಂದ ಸ್ಪಷ್ಟ ಆಗುತ್ತೆ. ಗಾಂಧೀಜಿ ಭಾರತೀಯ ಮೌಲ್ಯಗಳ ಪ್ರತೀಕ. ಭಾರತೀಯ ಉದಾತ್ತ ಮೌಲ್ಯಗಳು ಅದು ವಿಶ್ವ ಸಹಬಾಳ್ವೆಯನ್ನು ಪ್ರತಿಪಾದಿಸ್ತವೆ. ವಸುದೈವ ಕುಟುಂಬಕಂ ಅನ್ನುವಂಥ ಮಂತ್ರ ಜಗತ್ತಿನ ಇನ್ಯಾವುದೇ ಮತಗ್ರಂಥಗಳಲ್ಲಿ ಉಲ್ಲೇಖ ಆಗಿಲ್ಲ. ಅದು ಉಲ್ಲೇಖ ಆಗಿರೋದು ನಮ್ಮ ವೇದಗಳಲ್ಲಿ, ನಮ್ಮ ವಚನಗಳಲ್ಲಿ, ನಮ್ಮ ಉಪನಿಷತ್ತುಗಳಲ್ಲಿ ಮಾತ್ರ. ವಿಶ್ವ ಒಂದು ಕುಟುಂಬ ಅನ್ನೋದನ್ನು ಹೇಳ್ತೇವೆ. ಒಂದು ಕುಟುಂಬ ಅಂತ ಹೇಳಿದ ಮೇಲೆ ತರಳತೆಗೆ ಒಂದು ಜೀವಂತ ಉದಾಹರಣೆಯಾಗಿದ್ದವರು ಮಹಾತ್ಮ ಗಾಂಧಿಯವರು. ಹಾಗೆಯೇ ಸತ್ಯ ಮತ್ತು ಪ್ರಾಮಾಣಿಕತೆಯ, ಅಂದರೆ ಅಸತ್ಯದೊಡನೆ ನನ್ನ ಪ್ರಯೋಗ ಅಂತ ಹೇಳಿ ಸತ್ಯವನ್ನು ಪ್ರತಿಪಾದಿಸೋದಕ್ಕೆ ತನ್ನ ಬದುಕಿನ ಉದ್ದಕ್ಕೂ ಪ್ರಯತ್ನಿಸಿದವರು. ಹಾಗೆಯೇ ಒಂದು ಅಖಂಡ ಭಾರತ ಉಳಿಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಒಮ್ಮೆ ಭಾರತವನ್ನು ವಿಭಜಿಸುವ ಮಾತು ಬಂದಾಗ ನನ್ನ ದೇಹ ತುಂಡಾದರೂ ದೇಶ ತುಂಡಾಗೋಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದವರು ಮಹಾತ್ಮ ಗಾಂಧಿಯವರು. ಕೆಂಪುಕೋಟೆಯ ಮುಂದೆ ರಾಷ್ಟ್ರಧ್ವಜ ಹಾರಿಸುವ ಸಂದರ್ಭದಲ್ಲಿ ಇವರು ಪಶ್ಚಿಮ ಬಂಗಾಳದ ನೌಕಾಲಿಯಲ್ಲಿ ಅಲ್ಲಿ ನಡೆದ ಕೋಮುಗಲಭೆಯ ಸಂದರ್ಭದಲ್ಲಿ ಸಂತ್ರಸ್ತರಾದವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನು ಮಹಾತ್ಮ ಗಾಂಧೀಜಿ ಮಾಡ್ತಾಯಿದ್ರು. ಅಂಥ ಒಂದು ಮೌಲ್ಯದ ಪ್ರತೀಕ ಗಾಂಧೀಜಿ. ಗೋಡ್ಸೆ ಗಾಂಧಿ ದೇಹಕ್ಕೆ ಗುಂಡು ಹೊಡೆದ, ಗಾಂಧಿ ತತ್ವಕ್ಕೆ ಗುಂಡು ಹೊಡೆದವರು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಯಾರು ಗಾಂಧಿಯ ಅನುಯಾಯಿಗಳಾಗಿ, ರಾಜಕೀಯ ವಾರಸುದಾರರಾಗಿ ಗಾಂಧಿಯ ವಿಚಾರಧಾರೆಯನ್ನು ತನ್ನ ಬದುಕಿನಲ್ಲಿ, ತನ್ನ ಆಡಳಿತದಲ್ಲಿ ಅಳವಡಿಸ್ಕೊಳ್ಳಲಿಲ್ವೋ ಅವರೆಲ್ಲರೂ ಗಾಂಧಿ ತತ್ವಕ್ಕೆ ಗುಂಡು ಹೊಡೆದಿದ್ದಾರೆ. ಸತ್ಯದ ಬದಲಿಗೆ ಅಸತ್ಯವನ್ನು, ಪ್ರಾಮಾಣಿಕತೆ ಬದಲಿಗೆ ಅಪ್ರಾಮಾಣಿಕತೆಯನ್ನು, ಸರಳತೆಯ ಬದಲಿಗೆ ಐಷಾರಾಮವನ್ನು, ಸಾರ್ವಜನಿಕ ಹಿತದ ಸ್ವಜನ ಹಿತಾಸಕ್ತಿಯನ್ನು ಯಾರ್ಯಾರು ಮಾಡಿದರೋ ಅವರೆಲ್ಲರೂ ಗಾಂಧಿ ತತ್ವಕ್ಕೆ ಗುಂಡು ಹೊಡೆದಿದ್ದಾರೆ. ಗಾಂಧಿ ಹುತಾತ್ಮರಾದ ಸಂದರ್ಭದಲ್ಲಿ ಗಾಂಧಿ ದೇಹವಾಗಿಲ್ಲದೆ ಇದ್ದರೂ ಅವರ ತತ್ವವಾಗಿ ಬಹುಶಃ ವರ್ತಮಾನದಲ್ಲೂ ಇದೆ, ಭವಿಷ್ಯದಲ್ಲೂ ಇದೆ. ಜಿಲ್ಲಾಧಿಕಾರಿ ನಾಗರಾಜ್ ಅವರು ಮಾತನಾಡಿ, ಇಂದು ಹುತಾತ್ಮರ ದಿನ. ದೇಶಕ್ಕಾಗಿ ಹೋರಾಡಿ ಮಡಿದ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಯೋಧರ ಸ್ಮರಣೆ ಮಾಡುವ ದಿನ. ಮಾತೃಭೂಮಿಗಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸಲು ಭಾರತದಲ್ಲಿ ಜನವರಿ 30ರಂದು ಹುತಾತ್ಮ ದಿನ ಎಂದು ಆಚರಿಸಲಾಗುತ್ತಿದೆ ಎಂದರು. ದಿನ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುತಾತ್ಮರಾದಂಥ ದಿನ. ಅದಕ್ಕಾಗಿ ಹುತಾತ್ಮರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಮೌನವನ್ನು ಆಚರಿಸುವ ಮೂಲಕ ಸ್ವತಂತ್ರ ಹೋರಾಟಕ್ಕಾಗಿ ದುಡಿದು ಹುತಾತ್ಮರಾದಂಥ ಎಲ್ಲರಿಗೂ ಒಂದು ಗೌರವವನ್ನು ಸಲ್ಲಿಸುವಂಥ ಒಂದು ಸಂದರ್ಭ. ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಲ್ಲಿ ಜನಪ್ರತಿನಿಧಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಪೊಲೀಸ್ ಇಲಾಖೆಯ ಸಿಬ್ಬಂದಿ, ನಮ್ಮ ಕಚೇರಿ ಎಲ್ಲ ಸಿಬ್ಬಂದಿ ಸೇರಿ ಹುತಾತ್ಮರಿಗೆ ಒಂದು ಗೌರವವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ, ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ, ಸಿಪಿಐ ಮುಖಂಡರಾದ ರಾಧಾ ಸುಂದರೇಶ್ ಮುಂತಾದವರು ಉಪಸ್ಥಿತರಿದ್ದರು.